ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ ಅಂದರೆ ಅದರಂಥ ಖುಷಿ ಇನ್ನೊಂದಿಲ್ಲ. ಎಲ್ಲ ತೋರ್ಸ ಆಯಿತು. ನಮ್ಮ ದೇಶದ ಪ್ರೆಸಿಡೆಂಟ್ ಯಾರು? ಯಾವ ಇವೆಲ್ಲ ಪ್ಯಾನ್ ಫುಲ್ ಫಾರ್ಮ್ ಹೇಳು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. MBBS ಫುಲ್ ಫಾರ್ಮ್ ಹೇಳಿಲ್ವಲ್ಲ ನೀನು? ಏನ್ ಡಾಕ್ಟರ್ ಓದಿದ್ಯಾ ನೀನು? ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಿಗ್ಗೆ ಬೇಗ ಎಚ್ಚರ ಆಗೋಯ್ತು ಗೈಸ್. ಯಾಕೆ ಎಚ್ಚರ ಆಗೋಯ್ತು ಅಂದರೆ ಕಮಿಟ್ಮೆಂಟ್ಸ್ ಹಂಗೆ ಮಾಡಿಬಿಡುತ್ತೆ. ಸೊ ಯಾವುದೇ ರೀತಿ ಬ್ಯಾಂಕಿಂಗ್ ಇಲ್ಲ, ಹೆಂಗೆ ಎಂಟರ್ಟೈನ್ ಮಾಡೋದು ನಿಮ್ಮನ್ನ, ಇವತ್ತೇನು ವ್ಲಾಗ್ ಹಾಕೋದು, ಅದೇ ಗುಂಗಲ್ಲೇ ನೆನೆ ಮಲ್ಕೊಂಬಿಟ್ಟಿದ್ದೆ. 2:30-3 ಗಂಟೆ ಆಗಿತ್ತು. 7:30-8 ಗಂಟೆಗೆಲ್ಲ ಎಚ್ಚರನೇ ಆಗೋಯ್ತು ಗೈಸ್ ಇವತ್ತು. ಇಲ್ಲ ಅಂದರೆ 10-11 ಗಂಟೆ ಮಲ್ಕೊತಾ ಇದೆ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಎದ್ದು ನಮ್ಮ ಡೈಲಿ ರೂಟೀನ್ನ ಫಾಲೋ ಮಾಡೋಣ ಬನ್ನಿ. ಆ್ಯಂಡ್ ತುಂಬ ದಿವಸದಿಂದ ಮೋಟಿವೇಶನ್ ಕೊಟ್ಟಿಲ್ಲ, ಇವತ್ತೊಂದು ಒಳ್ಳೆ ಮೋಟಿವೇಶನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಎಲ್ಲೋ ಒಂದು ಕಡೆ ನೋಡಿದ್ದು, ಅದನ್ನು ಇವಾಗ ವಿಡಿಯೋ ಮುಖಾಂತರ, ವಾಯ್ಸ್ ಓವರ್ ಮುಖಾಂತರ ಕೊಡ್ತೀನಿ. ಹೋಗಿ ನೋಡ್ಕೊಬನ್ನಿ ಯಾವ ರೀತಿ ಇತ್ತು ಅಂತೇಳಿ. ಕಮೆಂಟ್ ಹಾಕೋದನ್ನ ಮಿಸ್ಸೇ ಮಾಡಬೇಡಿ. ಒಂದಿನ ಒಂದು ಹಾವು ಆಕಸ್ಮಿಕವಾಗಿ ಒಂದು ಗ್ಯಾರೇಜ್ ಒಳಗಡೆ ಹೋಗ್ತಿದ್ದಾಗ ಅಲ್ಲಿ ನೆಲದ ಮೇಲಿದ್ದ ಒಂದು ಗರ್ಗಸಿಗೆ ತಗಲಿಸ್ಕೊಂಡು ಗಾಯ ಮಾಡ್ಕೊಳ್ಳುತ್ತೆ. ಹಾವು ಯಾರೋ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾವ್ರೆ ಅಂದ್ಕೊಂಡು ವಾಪಸ್ ಅದಕ್ಕೆ ಕಚ್ಬಿಡುತ್ತೆ. ಆದರೆ ಹಾವಿಗೆ ಇನ್ನೂ ಜಾಸ್ತಿ ನೋವಾಗುತ್ತೆ, ಇನ್ನೂ ಜಾಸ್ತಿ ಕೋಪ ಮಾಡಿಕೊಂಡು ಫುಲ್ ಸೈಕಾಗಿ ಆ ಗರ್ಗೆಸೆನ ಬಿಡಬಾರ್ದು ಅಂತ ಟೈಟಾಗಿ ಸುತ್ತಕೊಳ್ಳುತ್ತೆ. ಆದರೆ ಆ ಪಾಪುದವ್ರಿಗೆ ಗೊತ್ತೇ ಇರಲ್ಲ, ಕೋಪದಿಂದ ಅದು ಅದ್ರ ಪ್ರಾಣನೇ ಕಳ್ಕೊಳ್ಳುತ್ತೆ ಅಂತೇಳಿ. ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ನಾವು ಕೋಪದಲ್ಲಿ ರಿಯಾಕ್ಟ್ ಮಾಡಿದ್ರೆ ಅಥವಾ ನಮಗೆ ಕೋಪ ಬರ್ಸ್ದವ್ರ ಮೇಲೆ ರಿವೆಂಜ್ ತೀರಿಸ್ಕೋಬೇಕು ಅಂತ ಸ್ಕೆಚ್ ಹಾಕಿದ್ರೆ ಕೊನೆಗೆ ಅದು ನಮಗೇ ನೋವಾಗುತ್ತೆ. ಎಷ್ಟೊಂದು ಸಿಚುವೇಷನಲ್ಲಿ ಮುಚ್ಕೊಂಡು ಇರೋದೇ ವಾಸಿ, ಹೋದರೆ ಹೋಯ್ತು ಅಂತ ಬಿಟ್ಬಿಡೋದೇ ಬೆಸ್ಟು. ತಪ್ಪು ಮಾಡಿದವ್ರನ್ನ ಕ್ಷಮಿಸ್ಬಿಟ್ರೆ ಇನ್ನೂ ಬೆಸ್ಟು. ಅವ್ರಿಗೆ ನಮ್ಮ ಮೇಲೆ ಯಾವುದೇ ರೀತಿ ಪವರ್ ಕೊಟ್ಟಿಲ್ಲ ಅಂದರೆ ನಾವು ಪೀಸ್ ಆಗಿರ್ಬೋದು. ಸೊ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ಕೋಪನ ನಿಮ್ಮ ಕೈ ಕೊಡೋಕ್ಕೆ ಹೋಗ್ಬೇಡಿ. ಆ ಒಂದು ಸಿಚುವೇಷನಲ್ಲಿ ತಾಳ್ಮೆಯಿಂದ ಇರಿ, 100% ಒಳ್ಳೆಯದೇ ಆಗುತ್ತೆ. ಕೋಪ ಕೈ ಕೊಟ್ಕೊಂಡು ಹೋದರೆ ಆವಾಗೋ ಪರಿಸ್ಥಿತಿ ನಮಗಾಗಬಾರ್ದು ಅಂತ ಹೇಳ್ತಾ ಇವತ್ತಿನ ದಿನ ಶುರು ಮಾಡೋಣ ಬನ್ನಿ. ಸೊ ಬೆಳಗ್ಗೆ ಎದ್ದು ಬಂದು ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಖಾಲಿ ಹೊಟ್ಟೆಲಿ ಸ್ವಲ್ಪ ಪಪಾಯ ತಿಂದು ಆಮೇಲೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡೋಣ ಬನ್ನಿ ಗೈಸ್. ಇವತ್ತು ಪ್ಲ್ಯಾನ್ಸ್ ಏನೇನಿದೆ ಅಂತ ಹೇಳಿದ್ರೆ, ಇವಾಗ ಫಸ್ಟು ಪಪಾಯ ತಿಂದು ರೆಡಿಯಾಗಿ ಜಿಮ್ ಕಡೆ ಹೋಗಬೇಕು. ಜಿಮ್ಮಿಂದ ಬಂದಮೇಲೆ ನನ್ನ ಕಾರ್ ನೋಡೋಕ್ಕೆ ಆಗ್ತಾಯಿಲ್ಲ ಗೈಸ್. ಇಷ್ಟು ದಿನ ಹೆಂಗೋ ಒಂದು ಲೆಕ್ಕಾಚಾರ ಇತ್ತು, ಇವತ್ತು ಬೇರೆ ಲೆಕ್ಕಾಚಾರ ಆಗ್ಬಿಟ್ಟಿದೆ. ಹಂಗೆ ಕ್ಲೀನ್ ಇಲ್ಲ ಅಂದರೆ ಕಾರ್ನ ಮುಟ್ಟೋದೇ ಇಲ್ಲ ನಾನು. ಸೊ ನಮ್ಮ ಮನೆ ಸೆಕ್ಯೂರಿಟಿ ತಿಗಾಗಂಚಲಿ ತೋರಿಸ್ತಾ ಇದ್ದ. ಅದಕ್ಕೆ ನೋಡಪ್ಪ, ನೀನು ಸವಾಸ ಬೇಡ ನಮಗೆ, ನೀವು ಅಲ್ಲೇ ಇರೋ, ನಿಮ್ಗೆ ಏನೇನು ಮಾಡಿದ್ದೀವಿ ಅಷ್ಟರಲ್ಲೇ ಇರಲಿ, ಚೆನ್ನಾಗಿರೋ, ಖುಷಿಯಾಗಿರೋ. ಯಾವಾಗಲೂ ಪಬ್ಜಿ ಆಡ್ಕೊಂಡು ಸಾಯ್ತಾ ಇರ್ತಾನೆ, ಏನು ಕೆಲಸನೂ ಮಾಡಲ್ಲ. ಸೊ ಇದು ಸ್ವಲ್ಪ ಪರ್ಸ್ನಲ್ ಆಗ್ಬೋದು, ಬಟ್ ನಾನೇನು ಕೇಳ್ತೀನಿ ಅಂದರೆ, ಯಾರನ್ನೂ ಜಾಸ್ತಿ ಹಚ್ಕೊಳಕ್ಕೆ ಹೋಗ್ಬೇಡಿ, ಯಾರ ಮೇಲೂ ಜಾಸ್ತಿ ಡಿಪೆಂಡೆಂಟ್ ಆಗೋಕ್ಕೆ ಹೋಗ್ಬೇಡಿ. ಇವತ್ತು ನೋಡಿ, ನಾನು ವಿಸ್ಕಿ ವಿಷಯದಲ್ಲಿ ಅವನ ಮೇಲೆ ಡಿಪೆಂಡೆಂಟ್ ಆಗಿದೆ. ಯಾಕಂದ್ರೆ ನಾನು ಇಲ್ಲ ಅಂದರೂ ಹೆಂಗೋ ಅವ್ನು ನೋಡ್ಕೊತಾ ಇದ್ದ, ಊಟ ಗೀಟ ಆಗ್ತಾಯಿದ್ದ, ಏನೋ ಒಂದು ಮಾಡ್ತಾಯಿದ್ದ ಅಂತ ನಾನು ಅಂದ್ಕೊಂಡಿದ್ದೆ. ಇವತ್ತು ಅದೊಂದು ಜವಾಬ್ದಾರಿ ಬಂದಿದೆ. ಯಾಕಂದರೆ ಬೆಳಗ್ಗೆ ಎದ್ದು ನಾನೇ ಬಿಡಬೇಕು. ಇವಾಗ ನೋಡಿ, ವಿಸ್ಕಿ ಬಂದು ನನ್ನೇ ಎಬ್ಸ್ದ, ಎದೋಳೋಣ ನನ್ನ ಬಿಡು ಆಚೆ ಅಂತ. ಎದ್ದಿದ ತಕ್ಷಣ ಬಿಡಬೇಕು, ಅವನ್ನ ಆಚೆ ಕರ್ಕೊಂಡು ಹೋಗ್ಬೇಕು. ಒಂದೊಂದು ಸರಿ ಮಾಡಿ ಬಿಡ್ತಾನೆ, ಒಂದೊಂದು ಸರಿ ನಾನು ಬಿಡ್ತೀನಿ. ಸೊ ಆ ಥರ ಇದ್ದಾಗ ನಾವು ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ ಅಂದರೆ ನಮ್ಮ ಕೆಲಸ ನಾವೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸ್ಟೋರಿ. ಆದಷ್ಟು ನಾನು ಏನೇನು ಕಲಿತಾ ಇದ್ದೀನಿ ನಿಮಗೂ ಅದನ್ನ ಕಲಿಸ್ತಾ ಇದ್ದೀನಿ, ಒಳ್ಳೆ ರೀತಿಯಲ್ಲಿ. ಕೆಟ್ಟದಲ್ಲ ಯಾವುದು ಕಲಿಸ್ತಾ ಇಲ್ಲ, ದಯವಿಟ್ಟು ಕಲ್ತ್ಕೊಳ್ಳಿ. ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಗೈಸ್, ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ ಅಂದರೆ ಅದರಂಥ ಖುಷಿ ಇನ್ನೊಂದಿಲ್ಲ. ಯಾಕಂದರೆ ನೀವು ಡಿಪೆಂಡೆಂಟ್ ಆದಾಗೇ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಬರೋದು. ಎಕ್ಸ್ಪೆಕ್ಟೇಷನ್ಸ್ ಬಂದಾಗೆ ಅದು ಫುಲ್ಫಿಲ್ ಆಗಿಲ್ಲ ಅಂದಾಗೆ ನಿಮ್ಗೆ ಅಲ್ಟ್ ಆಗೋದು. ಸೊ ಅದಕ್ಕೋಸ್ಕರ ಯಾರ ಮೇಲೂ ಡಿಪೆಂಡೆಂಟ್ ಆಗೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಬನ್ನಿ. ಅಯ್ಯೋ ಬಿದ್ದೇ ಹೋಯ್ತು. ಇವತ್ತಿನ ಕೆಲಸ ಏನಂತ ಹೇಳಿದ್ರೆ ಗೈಸ್, ಇವಾಗ ಪಪಾಯ ತಿಂದು ಜಿಮ್ಗೆ ಹೋಗಿ, ಜಿಮ್ಮಿಂದ ಬಂದು ಸ್ನಾನ ಮಾಡಿಕೊಂಡು, ಆಲ್ರೆಡಿ ನಮ್ಮ ರೋಬೋಟ್ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದೆ. ಕರೆಕ್ಟಾಗಿ 9 ಗಂಟೆಗೆ ಅದೇ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ರಾತ್ರಿ ಎಲ್ಲ ಎತ್ತಿಟ್ಟಿರ್ತೀನಿ ಹಿಂಗೆ. ಸೊ ಹಿಂಗೆಲ್ಲ ಹಿಂಗೆ ಕ್ಲೀನ್ ಮಾಡಿಕೊಂಡು 9-9:30 ಅಷ್ಟರಲ್ಲಿ ಮುಗಿಸಿರುತ್ತೆ. 9:45 ಅಷ್ಟರಲ್ಲಿ ಎಲ್ಲಿ ಕ್ಲೀನ್ ಮಾಡ್ತಾ ಐತೆ ಎಲ್ಲ ಎತ್ತಿಟ್ಬಿಟ್ಟಿರ್ತೀನಿ ರಾತ್ರಿಯೇ. ಎಲ್ಲ ಕ್ಲೀನ್ ಮಾಡ್ಕೊಂಡು ಬರುತ್ತೆ ಮನೆಯೆಲ್ಲ. ಕ್ಲೀನ್ ಮಾಡ್ಕೊಂಡ್ಬಂದ್ಮೇಲೆ ಏನು ಟೆನ್ಷನ್ ಇರೋಲ್ಲ. ನಾವು ರೆಡಿಯಾಗಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದಿಂದ ಬಂದು ಏನು ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡೋಣ ಬನ್ನಿ ಗೈಸ್. ಹಿಂದೆಯಿಂದ ನೋಡಿದ್ರೆ ಎಲ್ಲ ಫಿಗರ್ ಥರನೇ ಕಾಣಿಸ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಹಿಂದೆಯಿಂದ ನೋಡೋಕ್ಕೆಲ್ಲ ಫಿಗರ್ ನಿಲ್ಸೇ ಬಿಟ್ಟಾರ ಅದಕ್ಕೆ. ಹಾಂ, ಏನು ಮಸ್ತ್ ಸ್ಟ್ರಕ್ಚರ್ ಎಲ್ಲ ಇದೆ, ಆದರೆ ಯಾರು ಹೆಣ್ಣು ಕೊಡ್ತಾ ಇಲ್ಲ. ನೀನು ಅಮ್ಮಿಕೊಂಡಿರಪ್ಪ ನೀನು. ನೆಕ್ಸ್ಟ್ ಮಿಸಸ್ ಇಂಡಿಯಾ ಆಯ್ತು ಅಂತ. ಗೈಸ್ ಇಲ್ಲೋಡಿ, ಬಾಡಿ ಬಿಲ್ಡ್ರಿ ಹೆಂಗವ್ರೆ, ಹೆಂಗೆ ಹೇಳ್ದ ಅಂದರೆ ಮ್ಯಾಡಿ ಇವಾಗ ಮ್ಯಾಡಿ ಇನ್ನೊಂದು ಸರಿ ರಿಪೀಟ್ ಬರಲಿ.
ಗೈಸ್ ಅದೇ ಹೇಳಿಲ್ಲ ಆ್ಯಕ್ಚುಲಿ ಇನ್ನೊಂದೇನೋ ಬೇರೆ ಹೇಳ್ದ ಅದನ್ನ ಹೆಂಗಿದೆ ನೋಡಿ ಎಲ್ಲ ತೋರ್ಸ ಆಯಿತು ಈ ವೀಕೆಂಡಾ ಕಾಂಪಿಟೇಷನ್ನು ನೆಕ್ಸ್ಟ್ ವೀಕೆಂಡು ಆಲ್ ದ ಬೆಸ್ಟ್ ಹೇಳ್ಬೇಡಿ ಗೈಸ್ ಇವ್ರಿಗೆ ಹಾಂ ಅಯ್ಯೋ ಏನಿದು ಕಟ್ಕೊಂಡು ಚಾಟಿ ನೋಡ್ಸ್ಕೊಂತೀಯ ಯಾರ ಅಸೈ ನನ್ನ ಮಗ ಅವನು ರಾತ್ರಿ ಯಾವ್ದೋ ವಿಡಿಯೋ ನೋಡ್ಬಿಟ್ಟು ಅವನೇ ಕರೆಕ್ಟಾಗಿ ಹೇಳಿದ್ರಿ ಜೋರಾಗಿ ವಿಡಿಯೋ ನೋಡ್ಬಿಟ್ಟು ಹಿಟ್ಮಿ ಅಂತೆ ಯಾವ ವಿಡಿಯೋ ನೋಡೋದು ಕೇಳಿದ್ರು ಏನು ನಿನ್ಗೆ ಯಾಕೆ ಆಮೇಲೆ ಓಕೆ ಗೈಸ್ ಜಿಮ್ಮಿಂದ ಮನೆಗೆ ಬಂದ್ಬಿಟ್ಟು ಕಾರ್ಪೆಟ್ಟು ಸ್ವಲ್ಪ ರೇಷ್ಮೆ ಪಂಚಗಳೆಲ್ಲ ಡ್ರೈ ಕ್ಲೀನಿಂಗ್ ಕೊಡಬೇಕಾಯ್ತು ಎಲ್ಲ ಎತ್ಕೊಂಡು ಹೋಗಿ ಫಸ್ಟ್ ಡ್ರೈ ಕ್ಲೀನಿಂಗ್ ಕೊಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಸ್ಮೂತಿ ಕುಡಿಯೋಣ ಬನ್ನಿ ಓಕೆ ಗೈಸ್ ಅರ್ಧ ಕೆಲಸ ಎಲ್ಲ ಮುಗಿಸಾಯ್ತು ಜಿಮ್ ಆಯಿತು ಐರನ್ ಬಟ್ಟೆ ಕೊಟ್ಟಿದ್ದಾಯ್ತು ಸ್ಮೂತಿ ಮಾಡಿ ಕುಡ್ದಿದ್ದಾಯ್ತು ಸ್ನಾನ ಮಾಡಿದ್ದಾಯ್ತು ಇವಾಗ ಹೋಗಿ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ಫಸ್ಟ್ ಹೋಗಿ ದೇವ್ರ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಗೈಸ್ ಇದು ನಮ್ಮ ಚಿಕ್ಕ ದೇವ್ರ ಮನೆ ನಮ್ಮ ದೇವ್ರ ಮನೇಲಿ ಏನೇನು ದೇವ್ರಿದೆ ಅಂತ ತೋರಿಸ್ತೀನಿ ನೋಡಿ ಆ ಕಡೆಯಿಂದ ಬಂತು ಅಂತ ಹೇಳ್ತಾರೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಮಂಜುನಾಥ ಸ್ವಾಮಿ ವಿಘ್ನೇಶ್ವರ ಕುಕ್ಕೆ ಸುಬ್ರಹ್ಮಣ್ಯ ತಾಯಿ ಚಾಮುಂಡೇಶ್ವರಿ ದೇವಿ ಈಶಾ ಕೇದಾರನಾಥ್ ಸೊ ಇಷ್ಟೆಲ್ಲ ನಾನು ಹೋಗಿರೋ ದೇವಸ್ಥಾನಗಳಲ್ಲಿ ತೊಗೊಂಬಂದಿರುವಂಥದ್ದು ಇದು ನನ್ನ ಫೇವ್ರೇಟ್ ದೇವ್ರುಗಳು ಇದು ಬಿಟ್ಟು ಇನ್ನು ತಿರುಪತಿ ತಿಮ್ಮಪ್ಪ ಒಬ್ಬರಿಲ್ಲ ಅವ್ರು ಬಿಟ್ಟರೆ ಇಷ್ಟು ನನ್ನ ಫೇವ್ರೇಟ್ ಗಟ್ಸ್ ಸೊ ಇವಾಗೆಲ್ಲ ಅಲಂಕಾರ ಮಾಡಿದ್ದೀನಿ ಸಿಂಪಲ್ ಬ್ಯಾಚುಲರ್ ಮನೆ ದೇವ್ರ ಮನೆ ಹಿಂಗಿರುತ್ತೆ ಅಷ್ಟೇ ಸೊ ಇವಾಗ ಬನ್ನಿ ದೀಪ ಹಚ್ಬಿಟ್ಟು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡೋಣ ಓಕೆ ಗೈಸ್ ಪೂಜೆ ಎಲ್ಲ ಆಯಿತು ನಂಗೆ ಒಂದೇ ಒಂದು ಸ್ಮಾಲ್ ಡೌಟ್ ಏನಂತ ಹೇಳಿದ್ರೆ ನೋಡಿ ಎಷ್ಟೊಂದು ಜನ 2 ಗಂಧದ ಕಡ್ಡಿ ಹಚ್ಚಬೇಕು 3 ಹಚ್ಚಬೇಕು 5 ಹಚ್ಚಬೇಕು 6 ಹಚ್ಚಬೇಕು ಏನೇನೋ ಹೇಳ್ತಾರೆ ನಂಗೆ ಇವತ್ತಿನವರೆಗೂ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ ಎಷ್ಟೊಂದು ಪುರೋಹಿತರನ್ನು ಕೇಳಿದ್ದೀನಿ ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟಾಗಿ ಹೇಳಿದ್ದಾರೆ ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಕರೆಕ್ಟ್ ಮಾಹಿತಿ ಇದ್ದರೆ ದಯವಿಟ್ಟು ತಿಳಿಸಿ 2 ಹಚ್ಬೇಕಾ 3 ಹಚ್ಬೇಕಾ ಎಷ್ಟು ಹಚ್ಚಬೇಕು ಅಂತೇಳಿ ನಂಗೆ ಇವತ್ತಿನವರೆಗೂ ಅದ್ರ ಬಗ್ಗೆ ಐಡಿಯಾನೇ ಗೊತ್ತಾಗ್ತಾ ಇಲ್ಲ ಗೈಸ್ 2 ಹಚ್ಬೇಕಾ 3 ಹಚ್ಬೇಕಾ 5 ಹಚ್ಬೇಕಾ 6 ಹಚ್ಬೇಕಾ ಅಂತ ಸೊ ಯೂಶ್ವಲಿ ಒಂದು 3 ಎತ್ಕೊಂಡು ಒಂದು ತುಳಸಿ ಗಿಡಕ್ಕಿಟ್ಟು 2 ಇಲ್ಲಿಡ್ತಾರೆ ನಮ್ಮಮ್ಮ ಹಂಗೆ ಯೂಶ್ವಲಿ ಮಾಡ್ತಿದ್ರು ಯಾರ್ಯಾರ ಮೇಲೆ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಮಾಡ್ತಾರೆ ಸೊ ಏನು ಸರಿಯಾದ ರೀತಿ ಅಂತ ಯಾರಾದರೂ ಹಿರಿಯರು ಇದ್ದರೆ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ದಯವಿಟ್ಟು ಕಮೆಂಟ್ ಹಾಕಿ ಸೊ ಮುಗೀತೆಲ್ಲ ದೇವರೇ ಎಲ್ಲರಿಗೂ ಕಾಪಾಡಪ್ಪ ನಮ್ಮ ಬುದ್ಧಾಗ ಫುಲ್ಲು ಧೂಪ ಗೈಸ್ ನೋಡಿ ಓಕೆ ಗೈಸ್ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ ನಮ್ಮ ಬಾಯ್ಸ್ ಆಲ್ರೆಡಿ ಕೆಳಗಡೆ ವೆಯ್ಟ್ ಮಾಡ್ತಾರೆ ಬನ್ನಿ ಆದಷ್ಟು ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಓಕೆ ಗೈಸ್ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ನಮ್ಮ ಸಾಗರ್ಗೆ ದೃಷ್ಟಿ ಆಗ್ಬಿಟ್ಟಿದೆಯಲ್ಲ ನೋಡಿ ಅದಕ್ಕೋಸ್ಕರ ನಿಮ್ಮನ್ನು ನೋಡೇ ನಗ್ತಾ ಇರೋದು ಅಂಕಲ್ ನೀವೋಗಿ ಹಾಂ ಬ್ರೋ ಹಾಕಿ ಕೈ ಬ್ರೋ ಹಾಕಿ ಕೈ ಸರ್ ನೀವೇ ನಗ್ತಾ ಅವರೇ ಸೀರಿಯಸ್ ಅವರೇ ನಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಗೈಸ್ ಒಳ್ಳೆ ದರ್ಶನ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ವಾಪಸ್ ಬೇರೆ ಕಡೆ ಹೋಗ್ತಾ ಇದ್ವಿ ಟ್ರೈ ಮಾಡ್ತೀವಿ ಮಾತಾಡ್ಸಕ್ ಏನಾಗಿಲ್ಲಲ್ಲ ಇಲ್ಲಿ ಅಲ್ಲ ಏನಾಗಲ್ಲ ಬಿಡಿ ಸರ್ ಜೋರಾಗಿ ಹೊಡಿರಿ ಸರ್ ಅಲ್ಲೇನೆ ಈಡ್ಗೆ ಹೊಡಿಯೋಕೆ ನೆಕ್ಸ್ಟ್ ಲೆವೆಲ್ ಮೀಮ್ ಕಂಟೆಂಟ್ ಗೈಸ್ ಅದಂತೂ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಗಾಂಧಿನಗರಕ್ಕೆ ಯಾಕಂದರೆ ಅಣ್ಣೊಂದು ಶೂಟ್ ಮಾಡ್ತಾ ಇದೀವಿ ನಾನೇ ಕ್ಯಾಮ್ರಾಮ್ಯಾನ್ ಅಣ್ಣ ನನ್ನ ಮಗ ಯಾರನ್ನೂ ಮಾತಾಡ್ಸಲ್ಲ ಏನಿಲ್ಲ ಯಾರನ್ನ ಮಾತಾಡ್ಸ್ಬೇಕು ಹೇಳಿ ಅವ್ರನ್ನೇ ಹೋಗಿ ಮಾತಾಡ್ತಾರೆ ತೋರಿಸು ಯಾರು ಸಿಗ್ತಾವ್ರ ಮಾತಾಡತ್ತಾರೆ ಯಾರಾದ್ರೂ ಬರ್ತಾವ್ರ ನಿನ್ ಫಿಗರ್ಗಳನ್ನ ಹುಡುಕ್ತಾನ ಗೈಸ್ ಸರ್ ಹಾಕಿರೋ ಲಾಸ್ಟ್ ವಿಡಿಯೋದಲ್ಲಿ ಹೆಸರೇ ಇದ್ರೆ ತೋರಿಸ್ಬಿಡಿ ಸರ್ ಫಿಗರ್ಗಳು ಅದು ಬಿಗ್ ಬಾಸ್ ಕಂಟೆಂಟ್ ಇವಾಗ ಮಾಡ್ತಾರೆ ಜನರಲ್ ನಾಲೆಜ್ ಕಂಟೆಂಟ್ ಜನನೇ ಕಾಣಿಸ್ತಾ ಇಲ್ವೇ ಜನರಲ್ ನಾಲೆಜ್ಗೆ ಓಕೆ ಗೈಸ್ ದೇವಸ್ಥಾನ ಮುಗಿಸ್ಕೊಂಡು ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆನೂ ಮುಗಿಸಾಯ್ತು ಸೊ ಇವತ್ತು ನಮ್ಮ ಮನೇಲಿ ಏನು ಅಡುಗೆ ಮಾಡಿದ್ದೀನಿ ಅಂತ ನಿಮಗೆಲ್ಲ ತೋರಿಸುವಂಥ ಸಮಯ ಫಸ್ಟ್ ತೋರಿಸ್ತಾ ಇರೋದೇ ನಮ್ಮ ಕುರುಕ್ ತಿಂಡಿ ಅಂದರೆ ಇದೆ ಕುರುಕ್ ತಿಂಡಿ ಏನಲ್ಲ ಗೈಸ್ ಅದು ಕ್ಯಾಪೆ ಹಾಕಿಲ್ಲ ಇದು ಮಕಾನ ಅಂತ ಸೊ ಮಕಾನ ರಾತ್ರಿ ಹೊತ್ತು ಆಳು ಮುಳು ತಿನ್ನೋದ್ರ ಬದಲು ತೊಗೊಬಂದು ನಾನೇ ತುಪ್ಪ ಹಾಕಿ ಫ್ರೈ ಮಾಡ್ಕೊಂಡು ಸಣ್ಣ ಪುಟ್ಟ ಮಸಾಲೆಗಳು ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದು ಇವಾಗ ತಿನ್ನೋಕೆ ಇಟ್ಕೊಂಡಿದ್ದೀನಿ ಅದು ಬಾಕ್ಸ್ ಫುಲ್ಲಾಗಿದೆ ಸೊ ಅದಾದಮೇಲೆ ಮಾಮೂಲಿ ದಾಲು ಆಮೇಲೆ ಸ್ವಲ್ಪ ಚಿಕನ್ನು ರೈಸು ಸ್ಟ್ರಾಬೆರೀಸು ಆ್ಯಂಡ್ ಇದು ನಮಗೆ ಬಂದಿರೋ ಮೀಲು ಸೊ ಇದನ್ನು ನಾನು ತಿಂದರೆ ಆಮೇಲೆ ಇದನ್ನೆಲ್ಲ ಸ್ವಲ್ಪ ತಿನ್ಕೊಂಡು ಮ್ಯಾಡಿಗೆ ಒಂದು ಸ್ವಲ್ಪ ನನಗೊಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮೀಲ್ ಸಬ್ಸ್ಕ್ರಿಪ್ಷನ್ ತೊಗೊಂಬಿಟ್ಟಿದ್ದೀನಿ ಆದರೂ ಇದು ಕ್ರೇಜಿಯಾಗಿರುತ್ತೆ ಗೈಸ್ ಇದನ್ನು ತಿನ್ನಬೇಕು ಇದು ನೋಡಿ ಇದು ಮ್ಯಾರಿನೇಷನ್ ಮಾಡಿಟ್ಟಿದ್ದೀನಿ ಈ ಚಿಕನ್ನು 120 ಗ್ರಾಮ್ಸ್ ಬರುತ್ತೆ ಇದು ಸಾಲಲ್ಲ ಅಂತೇಳಿ ಎಕ್ಸ್ಟ್ರಾ ಒಂದೊಂದು ಪೀಸ್ ಹಾಕ್ಸ್ಕೊಂಡು ನಾನೇ ಮ್ಯಾಡಿಗೂ ಹೆಂಗಿದ್ರು ಮಾಡಬೇಕಲ್ಲ
ಆವಾಗ ಎಕ್ಸ್ಟ್ರಾ ನಾನು ಪೀಸ್ ತಿನ್ಕೊಂಬಿಡೋದು. ಮೊಟ್ಟೆ ಬೇಯಿಸಿಲ್ಲ, ಯಾಕಂದರೆ ಐಟಮ್ಸ್ಗಳು ಜಾಸ್ತಿ ಇದೆ ಅಂತೇಳಿ ಇವತ್ತು ಮೊಟ್ಟೆ ಬೇಯಿಸಿಲ್ಲ. ಸೊ ಬನ್ನಿ ಇವಾಗ ಊಟ ಮಾಡುವಂಥ ಸಮಯ. ತುಂಬ ಲೇಟ್ ಆಗಿಬಿಟ್ಟಿದೆ ಗೈಸ್. ನೋಡಿ ಪಕ್ಕದ ಮನೆ ಮಗ ಸಾಗರ್ ಅವ್ರು ಬಂದಿದ್ದಾರೆ. ಹಾಂ, ಆದರೂ ಅವ್ರಿಗೆ ಟ್ರೀಟ್ ಮಾಡೋಕ್ಕೆ ಅಂತ ಡಾಕ್ಟ್ರು ಕೂಡ ಬಂದಿದ್ದಾರೆ. ನೋಡಿ ಡಾಕ್ಟ್ರ್ ಇಲ್ಲಿದ್ದಾರೆ. ಫಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವಳು ಪ್ರಸಾದ ತೊಗೊಂಬಂದವಳೆ. ಸಾಗರ್ಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಎಲ್ಲ ದೇವ್ರ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡ್ಬಿಡು. ಆಲ್ರೆಡಿ ನಮಸ್ಕಾರ ಮಾಡಿ ಪ್ರೇ ಮಾಡಿ ತಗೊಂಡು. ನೀನ್ ನಮಸ್ಕಾರ ಮಾಡಿದ್ರೆ ನಾನು ಹೆಂಗ್ ತಗೊಳ್ಳಿ? ನಾನು ಆಲ್ರೆಡಿ ಮಾಡಿದ್ದೀನಲ್ಲ, ತಗೊಳ್ಳಿ. ಲ್ಯಾಗೇಜ್ ಅವಳು ಅವಾಗಿಂದ ಬಯಟ್ ಮಾಡ್ಕೊಂತಿದ್ಲು. ಅದು LLAG ಓಕೆ ಎಲ್ಲೇ ಓ. ನಾನೇನ್ ಹೇಳ್ದೆ ನೋಡ್ದ ಅಷ್ಟೇ. ತಗ್ಲಾಕೊಂಡ್ರೆ ಸಾಗರ್ ಅಣ್ಗಾಯಿ ನೀರ್ಗಾಯಿ ಮಾಡ್ಬಿಡ್ತಾನೆ. ಕೋಮಲನ್ ಮಾತ್ರ ಕೌಶಲ್ಯಾಗ ಏನೂ ಮಾಡಲ್ಲ, ಸಾರಿ ಮೋನುಗೇನು ಮಾಡಲ್ಲ. ಅವರೇ ಗೊತ್ತಿಲ್ವ ನಿಮ್ಗೆ ವಿಷಯ? ಮೋನು ಮುಖ ತೋರಿಸಿ. ಮೋನು ಅವರ ಹುಟ್ಟ ಹೆಸರು ಕೌಶಲ್ಯ ಅಂತೇಳಿ ಮುಖನೇ ತೋರಿಸ್ತಾ ಇಲ್ಲ. ನನಗೂ ಗೊತ್ತಿಲ್ಲ, ಸಾಗರ್ ಹೇಳಿದ್ಮೇಲೆ ಗೊತ್ತಾಗಿದ್ದು ಗೈಸ್ ನಂಗೂ. ನನಗೆ ನೀನು ಹೇಳ್ದಾದ್ಮೇಲೆ ಗೊತ್ತಾಗಿದ್ದು. ಜಾತಕ ನೋಡ್ಬೇಕಾದ್ರೆ ಗೊತ್ತಾಯ್ತು. ಶೃಂಗೇರಿ ಎರಡು ತುಂಬಾ ಚೆನ್ನಾಗಿದೆ. ಆದಿತ್ಯ ನೋಡ್ಬಿಟ್ಟು ಇನ್ನೂ ನನ್ನ ಕಣ್ಣಲ್ಲಿ ವ್ಲಾಗ್ನ ಆ ಸ್ಟ್ರಾಬೆರಿ ಕೊಡು, ಈ ಕ್ಯಾಡ್ಬೆರಿ ಕೊಡೋಣ. ತಗೊಳಪ್ಪ, ಇದಕ್ಕೊಂದು ರೆಸಿಪಿ ಮಾಡ್ಕೊಂಬರ್ತೀನಿ. ಇರೋ ಮಚ್ಚ ರೆಸಿಪಿ ಮಾಡ್ಕೊಂಬರ್ತೀನಿ. ನೋಡಿ ರೆಸಿಪಿ ಹೊಸದು ಚಾಕ್ಲೇಟ್ ಡಿಪ್. ಏನು ಮಚ್ಚ ಏನೋ ನಗ್ತಾ ಇದೆಯಾ? ಚೆನ್ನಾಗಿದ್ಯಾ? ಬರೀ ಆಡ್ಕೊಂತಿದ್ದಾನೆ. ಯಾರು ನಿನ್ನ ಯಾರು ಆಡ್ಕೋತಾ ಇರೋದು ಡಾಕ್ಟ್ರೇ? ಇವನೇ ನೋ ಡಾಕ್ಟರ್, ಇಟ್ಸ್ ಎ ಡಮ್ಮಿ ಡಾಕ್ಟರ್, ಇಟ್ಸ್ ಎ ಡಮ್ಮಿ ಡಾಕ್ಟರ್. ಈ ಡಾಕ್ಟ್ರ್ ಗೊತ್ತಿರೋ ಮೆಡಿಸನ್ನೇ ಹತ್ತು. ಯಾವ್ದಾದ್ರು ಹೇಳು ಮಚ್ಚ. ಎರಡು ಮಾತ್ರ ಮಚ್ಚ. ಅವ್ರು ಏನೇ ರೋಗ ಇಟ್ಕೊಂಡ್ಬಂದ್ರು ಒಂದು ಪ್ಯಾಂಡಿ ಒಂದು ಪ್ಯಾರಾಸಿಟಮಲ್ ಅಷ್ಟೇ. ಇನ್ನು ಎಕ್ಸ್ಟ್ರಾ ಏನಾದ್ರು ಕೇಳ್ತು ಅಂದ್ರೆ ಪಕ್ಕದ ಡಾಕ್ಟರ್ ಹತ್ರ ಹೋಗಿ ಅಂತ ಅಷ್ಟೇ. ಪಕ್ಕದ ಮನೆ ಡಾಕ್ಟರ್ ಅಥವಾ ಪಕ್ಕದ ಡಾಕ್ಟರ್. ಡಮ್ಮಿ ಡಾಕ್ಟರ್ ಕೋಮಲ್ ಅವ್ರಿಗೆ ಜೈ. ಆಯ್ತು ಅನ್ಕೊಳ್ಳಿ. ನಮ್ಮ ದೇಶದ ಪ್ರೆಸಿಡೆಂಟ್ ಯಾರು? ಅವ್ರ ಫುಲ್ ನೇಮ್ ಗೊತ್ತಿಲ್ಲ. ಅಮ್ಮ ಆಂಟಿ ಇದರ ಯಾವ ಇವೆಲ್ಲ ಆಂಟಿ ಆಂಟಿ ಯಾರ ಆಂಟಿ ಹೇಳು ಸಾಗರ್ ಹೇಳು. ಫಸ್ಟ್ ನೇಮ್ ಏನು? ದ್ರೌಪದಿ ಹೇಳ್ಕೊಟ್ಟೆ. ಸಾಗರ್ ಹೇಳ್ಕೊಟ್ಟಂಗೆ ಹೇಳಿದ್ಲು. ಬಂದ್ ತಪ್ಪು ಮಾಡಿದೆ. PAN ವಾಟ್ ಡಸ್ PAN ಸ್ಟ್ಯಾಂಡ್ಸ್ ಫಾರ್? ಫಿಶ್ ಫ್ರೈ ಮಾಡೋದನ್ನ ಬಡಗಾಗ ಮಚ್ಚ ಇದೆಲ್ಲ ಹೇಳ್ಕೊಡ್ತಾ ಕೊಡು. ಇಲ್ಲಿ ಕುತ್ಕೊಂಡು ಎಂತ ನನ್ನ ಮಗ ಗೊತ್ತಾ ಇವನು. ನಾನು ಕ್ಯಾಮ್ರಾ ಈ ಕಡೆ ತಿರ್ಗಿಸಿದ್ರೆ ಡ್ಯಾಡಿ ನನ್ನ ಮಗ ಇಂತ ನನ್ನ ಮಕ್ಳಿದ್ರೆ ಪಾಪ ಅಂದ್ರೆ ಶಾಪ ನನ್ನ ಮಕ್ಕಳನ್ನ. ಏಯ್ ನೀನ್ ಇಲ್ಲಿ ನೋಡ್ಕೊಂಡು ಹೇಳು. ನಾನು ಮಚ್ಚ ನನ್ನ ಕ್ಯಾಮ್ರಾ ಹಿಂಗೆ ತಿರ್ಗಿಸ್ಬಿಟ್ಟು ಹಿಂಗೆ ನೋಡ್ತಾ ಇರ್ತೀನಿ, ಹಿಂಗೆ ನೋಡ್ತಾ ಇರ್ತೀನಿ, ಕ್ವಶನ್ ಹಿಂಗೆ ಕೇಳ್ತಾ ಇರ್ತೀನಿ ರೆಕಾರ್ಡ್ ಆಗಿದೆ. ಹಾಂ ಹೇಳು, ಪ್ಯಾನ್ ಫುಲ್ ಫಾರ್ಮ್ ಹೇಳು. ಹೇಳ್ಕೊಟ್ಟಿಲ್ಲ. ಆಯ್ತು ಹೇಳು, ಪ್ಯಾನ್ ಫುಲ್ ಫಾರ್ಮ್ ಹೇಳು. ಎನ್ ನಂಬರ್. ಏನ್ ನಂಬರು? ಓ ಅದನ್ನ ಹೇಳ್ಕೊಟ್ಬಿಟ್ಟು ಅವನು ಗೊತ್ತಿಲ್ಲ ತಾನೆ. ನಂಬರ್ ಪಿ ಏನು ಗೊತ್ತಾಗ್ತಿಲ್ಲ ನನಗೆ. ಪಿ ಪವನ್ ಹಾಕೊಂಡು ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ಕೋಟ್ಯಾಧಿಪತಿ ಇವಳಿಗೆನೆ ಮ್ಯಾಡಿ ಇರ್ಬೇಕಾಯ್ತು. ಚೆನ್ನಾಗಿ ಕೇಳಿರೋ. ಕ್ವೆಶ್ಚನ್ಸ್ ಕೇಳಿದ್ರಿ ಅಲ್ವಾ, ನನಗೆ ಇವಾಗ ಚೆಕ್ ಕೊಡಿ ನೀವು. ಏನು ಚೆಕ್? ನೀನು ಒಂದು ಆನ್ಸರೇ ಮಾಡಿಲ್ಲ, ವಾಪಸ್ ನಮ್ಗೆ ಕೊಟ್ಬಿಟ್ಟು ಆನ್ಸರ್ ಮಾಡಕ್ ಬರಲ್ಲ ನನಗೆ ಅಂತ. MBBS ಫುಲ್ ಫಾರ್ಮ್ ಹೇಳಿಲ್ವಲ್ಲ ನೀನು? ಏನ್ ಡಾಕ್ಟರ್ ಓದಿದ್ಯಾ ನೀನು? ಓಯ ಫುಲ್ ಫಾರ್ಮ್ ಹೇಳು. ಹೋಗಿದ್ದೀನಿ ಗೊತ್ತಿಲ್ಲ ಅಂತೀಯ. ಗೊತ್ತಿಲ್ಲ ಯಾಕೆ? ನಾನು ಹೋಗಿಲ್ಲ ಅದಕ್ಕೆ. ಓಕೆ ನೀನ್ ಹೇಳು ಸಾಗ. ಓಯ ಫುಲ್ ಫಾರ್ಮ್ ನನಗೂ ಗೊತ್ತಿಲ್ಲಪ್ಪ, ನಾನು ಹೋಗಿಲ್ಲ. FM ಫುಲ್ ಫಾರ್ಮ್ ಹೇಳು. FM ಫುಲ್ ಫಾರ್ಮ್ ಹೇಳು. ಇದ್ಯಾ ಅದಕ್ಕೆ? ಇದೆ ನಿಜವಾಗ್ಲೂ ಇದೆ. ನಿಮ್ಗೆ ಅದೇ ಗೊತ್ತಿಲ್ವಾ? ನಾನು ಕೇಳಲ್ಲ ಅದಕ್ಕೆ ನಂಗೆ ಗೊತ್ತಿಲ್ಲ. ಓಕೆ ಗೈಸ್, ಯಾರಿಗಾದ್ರೂ FM ಫುಲ್ ಫಾರ್ಮ್ ಗೊತ್ತಿದ್ರೆ ಕಮೆಂಟ್ ಹಾಕಿ. ಹೇಳ್ತಾಳೆ ಗೈಸ್. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಆ್ಯಂಡ್ ಈ ವ್ಲಾಗಲ್ಲಿ ಒಂದು ಫಾರ್ಮ್ ಹಾಕಿರ್ತೀನಿ. ಯಾರ್ಯಾರು ಬರ್ತೀರಾ, ಯಾವ ಡೇಟಿಗೆ ಬರ್ತೀರಾ ಅಂತ ಫಿಲ್ ಮಾಡಿ ಕ್ರಿಕೆಟ್ ಆಡೋಕ್ಕೆ. ಎಷ್ಟು ಜನ ಬರ್ತಾರೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಏನು ಮಾಡೋದು ಅಂತ ಡಿಸೈಡ್ ಮಾಡೋಣ. ಲೊಕೇಶನ್ ಎಲ್ಲ ಆಮೇಲೆ ಹೇಳ್ತೀನಿ. ಯಾರಿಗೂ ಹೇಳಲ್ಲ, ಸೆಲೆಕ್ಟ್ ಆಗಿರೋರನ್ನ ವಾಟ್ಸಪ್ ಗ್ರೂಪ್ ಆ್ಯಡ್ ಮಾಡಿ ಅಲ್ಲಿ ಎಲ್ಲರಿಗೂ ತಿಳಿಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂತ ಹೇಳ್ತಾ ಈ ಒಂದು ಚಿಕ್ಕ ಮಿನಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸೂಪರ್ ಕಾಂಟೆಂಟ್ ಜೊತೆ ವಾಪಸ್ ಬರ್ತೀನಿ. ಏನು ಮಾಡಬೇಕು ಅಂತ ಹೇಳು. Until then, ಇರು
ಹೇಳು ಬೇಗ ಹೇಳು. ಲ್ಯಾಗ್ ನೀನೇ ಲ್ಯಾಗ್ ಕರೆಕ್ಟ್ ಆಗೋಳೆ ಪಾರ್ಟ್ನರ್ ಹೇಳು. ಹಾಂ ಆಯ್ತು ಹೇಳು ಬೇಗ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಸ್ಟ್ರಾಬೆರಿ ಬ್ಯಾಗ್ ಇಟ್ಕೊಡಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.